ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ನಾನು BTS ವೀಡಿಯೋಸ್ ಎಲ್ಲ ಹಾಕಿ, ಬಿಹೈಂಡ್ ದ ಶೂಟ್ ವೀಡಿಯೋಸ್ ಎಲ್ಲ ಹಾಕಿ. ಸೊ ಇವತ್ತು ನಾನು ಚೈನೀಸ್ ಟ್ರೆಂಡ್ ಅಂದರೆ ಚೈನೀಸ್ ಮಿಲ್ಟ್ರಿ ಡ್ಯಾನ್ಸ್ ಟ್ರೆಂಡ್ ಏನೋ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಅದ್ರಲ್ಲಿ ನಾನು ಚೈನೀಸ್ ಥರ ಮೇಕಪ್ ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದು ಸಕ್ಸಸ್ ಆಗುತ್ತಾ ಅಥವಾ ಡೌನ್ಫಾಲ್ ಆಗುತ್ತಾ ನೋಡೋಣ. ಬೈ ದ ವೇ ನಾನು ನ್ಯೂ ಹೇರ್ ಕಟ್ ಮಾಡಿಸಿದ್ದೀನಿ. ಆ ಹಳೆ ಹೇರ್ ಕಟ್ಟು ಬೋರ್ ಆಗಿಬಿಟ್ಟಿತ್ತು. ಪೋನಿ ಹಾಕೋಕ್ಕೂ ಆಗ್ತಿರಲಿಲ್ಲ, ಫ್ರೀ ಹೇರ್ ಬಿಡೋಕ್ಕೂ ಆಗ್ತಿರಲಿಲ್ಲ. ಸೊ ಈ ಸತಿ ಹೋಗ್ಬಿಟ್ಟು ಸಲೂನಲ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಇಷ್ಟ ಆಗೋದಂಗೆ ಹೇರ್ ಕಟ್ ಮಾಡಿ ಅಂದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದು ಮುಂದೆ ಬ್ಯಾಂಕ್ ಕಟ್ ಮಾಡಿಸಿದ್ದೀನಿ, ಇವಾಗ ಸದ್ಯಕ್ಕೆ ಹಿಂಗೆ ಹಾಕಿದ್ದೀನಿ ಅಷ್ಟೇ. ನನಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಅಥವಾ ಫ್ರಸ್ಟ್ರೇಷನ್ ಜಾಸ್ತಿ ಆದಾಗ ಹೋಗ್ಬಿಟ್ಟು ಹೇರ್ ಕಟ್, ಆ್ಯಕ್ಚುಲಿ ಮನೆಯಲ್ಲಿ ಮುಂಚೆ ನಾನೇ ಮನೆಯಲ್ಲಿ ಹೇರ್ ಕಟ್ ಮಾಡ್ಕೊಳ್ತಿದ್ದೆ. ಇವಾಗ ಸಲೂನ್ಗೆ ಹೋಗ್ತಾಯಿದ್ದೀನಿ ಅಷ್ಟೇ. ಅಂದರೆ ಹೊಸ ಹೊಸ ಥರ ಟ್ರೈ ಮಾಡಬೇಕಲ್ಲ, ನಾನು ಮನೇಲೇ ಟ್ರೈ ಮಾಡ್ಕೊಂಡು ಆಮೇಲೆ ಕೂದಲು ಗಾನ್ ಆಗಿಬಿಟ್ರೆ ಅದಕ್ಕೇ ಸಲೂನ್ಗೆ ಹೋಗಿ ಮಾಡಿಸ್ತಾ ಇದ್ದೀನಿ ಇವಾಗ. ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು. ಏನೋ ಒಂಥರ ಹೊಸ ಥರದ್ದು, ಇಷ್ಟು ದಿನ ಮಾಡಿರಲಿಲ್ಲ, ಹೊಸ್ದಾಗಿ ಟ್ರೈ ಮಾಡಿಸ್ದೆ, ಚೆನ್ನಾಗಿದೆ. ಎಲ್ಲದನ್ನೂ ಜೋಡಿಸ್ಕೊಂಡ್ಬಿಡೋಣ, ಯಾಕೆಂದರೆ ಈಸಿ ಆಗುತ್ತೆ. ಇಲ್ಲಾಂದರೆ ಹುಡುಕಿ ಎಲ್ಲ ಕಚಪಿಚಿ ಮಾಡಾಕ್ತಿರ್ತೀನಿ. ಆಲ್ರೆಡಿ ಮಾಯಿಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಪ್ರೈಮರ್ ಹಾಕ್ಕೊಳ್ತಿದ್ದೀನಿ. ಮೇಕಪ್ ಹಾಕೋಕ್ಕೂ ಮುಂಚೆ ಮೇಕ್ ಶ್ಯೂರ್ ಯುವರ್ ಹ್ಯಾಂಡ್ ಇಸ್ ಕ್ಲೀನ್. ರೆಡ್ ಡ್ರೆಸ್ ಹಾಕ್ತಿರೋದು, ಇಲ್ಲಿ ಯಾವ ಐ ಶ್ಯಾಡೋ ಪ್ಯಾಲೆಟಲ್ಲೂ ರೆಡ್ ಇಲ್ಲ. ಸೊ ಪಿಂಕ್, ಡಾರ್ಕ್ ಶೇಡ್ ಹಾಕೋಣ, ಡಾರ್ಕ್ ಪಿಂಕ್ ಹಾಕೋಣ. ದೇವರೇ, ಚೈನೀಸ್ ಥರ ಕಾಣಂಗೆ ಮಾಡಪ್ಪ. ಸೊ ಮೇಕಪ್ ಇಸ್ ರೆಡಿ. ಏನೋ ಒಂದು ರೆಡಿ ಆಗಿದ್ದೀನಿ, ಬಟ್ ನೋಡೋಣ. ಟ್ಯಾನ್ ಆಗಿಬಿಟ್ಟು ಇವಾಗ ನಾನು ಶೇಡ್ ಚೇಂಜ್ ಮಾಡಬೇಕು. ಈ ಶೇಡ್ ಗ್ರೇ ಫೀಲ್ ಆಗ್ತಿದೆ. ಎಡಿಟಿಂಗಲ್ಲಿ ಮಾಡೋಣ ಏನಾದ್ರು ಒಂದು. ಆ್ಯಕ್ಚುಲಿ ನಾನಿದು ಫೌಂಡೇಶನ್ನು 3 ಲೇಯರ್ಸ್ ಹಾಕಿರೋದು. ಯಾಕೆ ಅಂದರೆ ನಾನು ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಡಿಸೆಂಬರಿಂದ ಟ್ರಿಪ್ ಅಂತ ಎಲ್ಲ ಹೋಗ್ಬಿಟ್ಟು, ಮತ್ತು ಸನ್ಸ್ಕ್ರೀನ್ ಯಾವುದೂ ಸೆಟ್ ಆಗಿಲ್ಲ ನನಗೆ. ಸೊ ಟ್ಯಾನ್ ಆಗಿಬಿಟ್ಟು ನನಗೆ ಆ ಫೌಂಡೇಶನ್ ನನ್ನ ಶೇಡ್ಗೆ ಕರೆಕ್ಟ್ ಆಗ್ತಾಯಿಲ್ಲ. ಆ ಶೇಡ್ ಬೇರೆ ತೊಗೊಳ್ಳೋ ತನಕ ಏನಾದ್ರು ಒಂದು ಜುಗಾಡ್ ಮಾಡಬೇಕಲ್ಲ. ಹಾಗಾಗಿ ಒಂದು ಲೇಯರ್ ಆ ಫೌಂಡೇಶನ್ ಹಾಕಿ, ಇನ್ನೊಂದು ಲೇಯರ್ ಇನ್ನೊಂದು ಫೌಂಡೇಶನ್ ಹಾಕಿ, ಪುನಃ ಬ್ಯಾಕ್ ಟು ಫಸ್ಟ್ ಹಾಕಿದ ಫೌಂಡೇಶನ್ ಹಾಕಿ 3 ಲೇಯರ್ ಹಾಕಿ ಕವರ್ ಮಾಡಿದ್ದೀನಿ. ಇಲ್ಲಾಂದರೆ ಫುಲ್ ಗ್ರೇ ಕಾಣಿಸುತ್ತೆ. ಹೆಂಗೋ ಒಂದು ಜುಗಾಡ್ ಮಾಡಿದ್ದೀನಿ. ಇವಾಗ ಈ ಮೇಕಪ್ನು ತೆಗೆದ್ಬಿಟ್ಟು ಇನ್ನೊಂದು ಹಾಕಬೇಕು. ಅಯ್ಯೋ, 3 hours ತೊಗೊಳುತ್ತೆ ನನಗೆ ರೆಡಿ ಆಗೋಕ್ಕೆ. ಫುಲ್ ಔಟ್ಫಿಟ್, ಹೇರ್ ಸ್ಟೈಲ್ ಎಲ್ಲ ಸೇರಿ, ಒಂದು ಮೇಕಪ್ ಒಂದಕ್ಕೆಲ್ಲ. ಸೊ ಎಲ್ಲ ಸೆಟಪ್ ಎಲ್ಲ ಸೇರಿ
ಐ ಶ್ಯಾಡೋ ಎಲ್ಲ ನಾನು ಏನೋ ಮಾಡೋಕ್ಕೋದೆ, ಅದು ಇನ್ನೇನೋ ಆಯಿತು. ರೆಫರೆನ್ಸ್ ನಾನು ಏನೋ ತೊಗೊಂಡಿದ್ದೆ, ಅದು ಇನ್ನೇನೋ ಬಂದಿದೆ. ಬಟ್ ಪರವಾಗಿಲ್ಲ, ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಓಕೆ. ಇದು ನಾನು ಜುಗಾಡ್ ಏನು ಮಾಡಿದ್ದೀನಿ ಗೊತ್ತಾ, ಬ್ಯಾಂಗಲ್ ಸ್ಟೋರ್ಗೆ ಹೋದೆ. ಇದು ಸ್ಟಿಕ್ಕು 20 ರೂಪೀಸ್ ಇತ್ತು. ಇದು ಚೈನ್ ಮುಂಚೆನೇ ಇತ್ತು, ಅದಕ್ಕೆ ಇಯರಿಂಗ್ ಹಾಕಿದ್ದೀನಿ ನಾನು. ಇಯರಿಂಗ್ ಸಿಕ್ಸಿರೋದು ಯಾಕೆ ಹೇಳಿ, ಆ್ಯಕ್ಸೆಸರೀಸ್ ಅದು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸಿ ನಂಗೆ ಆ್ಯಕ್ಚುಲಿ ಮೇಕಪ್ ತೆಗಿಯೋಕ್ಕೆ ಇಷ್ಟ ಆಗ್ತಿಲ್ಲ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ಕ್ಯಾಮ್ರಾದಲ್ಲಿ ಆ ಲೈಟ್ ಬಿಟ್ಟು ಶೂಟ್ ಮಾಡ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ರು. ಐ ಲವ್ ಇಟ್. ಆದರೆ ಏನು ಮಾಡೋದು, ಮೇಕಪ್ ತೆಗಿಲೇಬೇಕು, ಇನ್ನೊಂದು ಶೂಟ್ ಮಾಡಬೇಕು. ಯಾಕೆಂದರೆ ಒಂದು ವಾರ ನಾನು ಊರಲ್ಲಿರಲ್ಲ. ಸೊ ಒಂದು ವಾರದ ಕಂಪ್ಲೀಟು ಒಂದೇ ದಿನ, ಒಂದು 2 ಗೆಟಪ್ಪಲ್ಲಿ ನಾನು ಇವತ್ತೇ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಇದ್ದೀನಿ. ಮುಗಿಸ್ಕೊಂಡು ಬ್ಯಾಂಗ್ಳೂರು ಹೋಗ್ಬೇಕು. ಈ ಮೇಕಪ್ ತೆಗೆದು ಇನ್ನೊಂದು ಮೇಕಪ್ ಹಾಕೋಣ. ಇದು ಚೈನೀಸ್ ಡ್ರೆಸ್ಸಿಂದ ಮಾಡೆಲ್ ಅಲ್ಲ. ಸಿ ಟಣ ಚಡ್ಡಿ ಬೇರೆ ಹಂಗೆ ಹಾಕೊಂಡು ಏನು ಮಾಡಿದ್ದೀನಿ ಹೇಳಿ, ಮಸ್ಕರನೇ ಹಾಕಿಲ್ಲ. ಐಲ್ಯಾಶ್ ಹೋಗಲಿ, ಮಸ್ಕರ ವಿಡಿಯೋ ಎಲ್ಲ ಚೆನ್ನಾಗಿ ಬಂತು, ಮಸ್ಕರನೇ ನೆನಪಾಗಲಿಲ್ವಲ್ಲ. ಹೋಗ್ಲಿ, ನೆಕ್ಸ್ಟ್ ಮೇಕಪ್ಪಲ್ಲಿ ನಾನು ಏನೂ ಮರಿಬಾರ್ದು. ಏನು ಮರಿಬೇಡ ಅನುಶ್ರೀ, ಏನು ಮರಿಬೇಡ. ಮೇಕಪ್ ಎಲ್ಲ ಆಯಿತು, ಬಟ್ ನಾನು ಮೇಕಪ್ ಮಾತ್ರ ರಿಮೂವ್ ಮಾಡಿಲ್ಲ. ಬರೀ ಐ ಶ್ಯಾಡೋ ಮಾತ್ರ ರಿಮೂವ್ ಮಾಡಿಬಿಟ್ಟು ಐ ಶ್ಯಾಡೋ ಮತ್ತು ಇದೆಲ್ಲ ಹಾಕ್ಕೊಂಡಿದ್ದೀನಿ. ಸ್ಟೋನ್ಸ್ ಇಡೋಣ ಅಂದ್ಕೊಂಡೆ, ನನ್ನ ಹತ್ರ ಗ್ಲೂ ಇರಲಿಲ್ಲ. ಸೊ ಶಾಪವರು ನೇಲ್ ಗ್ಲೂ ಕೊಟ್ಟರು, ಟ್ರೈ ಮಾಡೋಣ ಅಂತ ತಂದೆ. ಬಟ್ ಕೈಗೆ ಅಂಟ್ಕೊಂಡ್ರೆ ಒಂಥರ ರಫ್ ಆಗ್ತಿದೆ. ಸೊ ಸ್ಕಿನ್ಗೆ ಚೆನ್ನಾಗಿರಲ್ಲ, ಅದು ಒಳ್ಳೇದಾಗಲ್ಲ ಅಂದ್ಬಿಟ್ಟು ಹಾಕ್ತಾಯಿಲ್ಲ. ಕೈಯೆಲ್ಲ ಹಿಂಗಾಗ್ಬಿಟ್ಟಿದೆ. ಅಂತೂ ಇಂತೂ ಶೂಟ್ ಎಲ್ಲ ಮುಗೀತು. ಫ್ಯಾನ್ ಆಫ್ ಮಾಡ. ಅಂತೂ ಇಂತೂ ಶೂಟ್ ಮುಗಿಸ್ದೆ, ಒಂದು ವಾರಕ್ಕಾಗಷ್ಟು. ಫುಲ್ ಸುಸ್ತಾಗ್ತಿದೆ ಇವಾಗ. ಎಲ್ಲ ಎತ್ತಿರಬೇಕು, ಎಷ್ಟು ಮೆಸ್ ಆಗಿದೆ ಅಂದರೆ ಎಲ್ಲ ಎತ್ತಿಡಬೇಕು. ಶೂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಎಲ್ಲ ಶೂಟೆಲ್ಲ ಆಗಿ ರೆಡಿಯೆಲ್ಲ ಆಗಾದಮೇಲೆ ಶೂಟ್ ಮುಗಿಸಿ ಎತ್ತಿಡಬೇಕಲ್ಲ, ಅದೇ ದೊಡ್ಡ ವಿಷಯ. ಎತ್ತಿಡೋಣ. ಸೊ ಇವತ್ತಿನ ವೀಡಿಯೋಲಿ ನಾನು ಮೇಕಪ್ ಪ್ರೊಸೆಸಿಂಗ್ ಎಲ್ಲ ತೋರಿಸಿಲ್ಲ. ಇಷ್ಟೇ ವೀಡಿಯೋ ಬಿಹೈಂಡ್ ದ ಸೀನ್ ಮಾತ್ರ ಮಾಡಿದ್ದೀನಿ. ಯಾಕೆಂದರೆ ಟೈಮ್ ಆಗಿಬಿಟ್ಟಿದೆ. ಈಗ ಆಲ್ರೆಡಿ ಪಪ್ಪ ವೆಯ್ಟ್ ಮಾಡ್ತಿದ್ದಾರೆ, ನಾನು ಕೊರಿಯೋಗ್ರಫಿಗೆ ಹೋಗಬೇಕಿತ್ತು. ಇವಾಗ ಹೋಗ್ತಿದ್ದಂಗೆ ಬೆಂಗಳೂರು ಹೋಗಬೇಕು. ಸೊ ಎಲ್ಲ ಬೇಗ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.